ಅಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 123 ಶಿಕ್ಷಣ ಸಚಿವರಿಗೆ ಕೇಳ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಅತಿಥಿ ಉಪನ್ಯಾಸಕರು ಬಹಳ ದೊಡ್ಡ ಸಂಖ್ಯೆಯಲ್ಲಿರುವಂತಹ ಸಂದರ್ಭದಲ್ಲಿ ಅವರ ಹಲವು ಸಮಸ್ಯೆಗಳನ್ನು ಇಟ್ಕೊಂಡು ಈಗಾಗಲೇ ಬೇರೆ ಬೇರೆ ಕಡೆಗಳಲ್ಲಿ ಪ್ರತಿಭಟನೆ ಮಾಡಿದರೆ ನೀವು ಕೂಡ ಸರ್ಕಾರ ಸ್ಪಂದಿಸ್ತಾ ಇದೆ. ನಾನು 3 ಸಂಗತಿಗಳನ್ನ ನಿಮಗೆ ಸ್ಪಷ್ಟೀಕರಣವನ್ನ ಕೇಳ್ತಾ ಇದ್ದೇನೆ. ಮೊದಲನೇದು, ಇಡೀ ರಾಜ್ಯದಲ್ಲಿರುವಂತಹ ಅತಿಥಿ ಶಿಕ್ಷಕರ ಸಂಖ್ಯೆ ಎಷ್ಟು? ಅವರಿಗೆ ಈಗಾಗಲೇ 12,000 ರೂಪಾಯಿ ವೇತನವನ್ನು ಕೊಡ್ತಾ ಇದ್ದೀರಿ. ಅದನ್ನು 30,000ಕ್ಕೆ ಹೆಚ್ಚು ಮಾಡಬೇಕು ಅನ್ನುವಂಥ ಬೇಡಿಕೆಯನ್ನ ಅವರ ಸಂಘದವರು ಈಗಾಗಲೇ ಇಟ್ಟಿದ್ದಾರೆ. ಪ್ರತಿಭಟನೆಗಳು ನಡೀತಾ ಇದೆ. ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು, ವಾರದಲ್ಲಿ 10-12 ಗಂಟೆಗಳ ಕಾಲ ಕೆಲಸ ಮಾಡುವಂತ ಅತಿಥಿ ಉಪನ್ಯಾಸಕರ ವೇತನವನ್ನ ಹೆಚ್ಚಬೇಕು ಅಂತ ಅವ್ರು ಕೇಳ್ತಾ ಇರೋದ್ರಲ್ಲಿ ಅದು ನ್ಯಾಯಯುತವಾಗಿದೆ. 12,000ದಲ್ಲಿ ಇವತ್ತೊಬ್ಬ ಡಬಲ್ ಡಿಗ್ರಿ ಆದಂತ ವ್ಯಕ್ತಿ 12,000 ರೂಪಾಯಿ ದುಡಿಯುವಂಥದ್ದು ಕಷ್ಟ ಸಾಧ್ಯ. ಈ ಹಿನ್ನೆಲೆಯಲ್ಲಿ ಆ ಸಂಬಳವನ್ನ ಜಾಸ್ತಿ ಮಾಡಲಿಕ್ಕೆ ಸರ್ಕಾರ ತೆಗೆದುಕೊಂಡಂತ ಕ್ರಮ ಏನು? ಎರಡನೇದು, ಅವರ ಸೇವಾ ಹಿರಿತನ ಮತ್ತು ಅವರ ಅನುಭವವನ್ನು ಆಧರಿಸಿಕೊಂಡು PUC ಮೌಲ್ಯಮಾಪನಕ್ಕೂ ಕೂಡ ಅವ್ರನ್ನ ಪರಿಗಣಿಸಬೇಕು ಅನ್ನುವಂಥ ಮನವಿಯನ್ನು ಅವ್ರು ಈಗಾಗಲೇ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸರ್ಕಾರ ಯಾವ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಂಡಿದೆ ಅಂತ. ಮೂರನೇದು, ಕಳೆದ ಬಾರಿಯ ಫೆಬ್ರವರಿ ತಿಂಗಳ ವೇತನ ಅವರಿಗೆ ಮಂಜೂರಾಗಲಿಲ್ಲ, ಅದು ತಡ ಆಗಿದೆ ಎನ್ನುವಂಥ ನೋವನ್ನು ಅವರು ತೋಡ್ಕೊಳ್ತಾ ಇದ್ರು. ಅವ್ರಿಗೆ ಕೊಡುವಂಥದ್ದೇ 6-7 ತಿಂಗಳ ಸಂಬಳ, ವರ್ಷದ 12 ತಿಂಗಳ ಏನು ಸಂಬಳ ಕೊಡ್ತಾ ಇಲ್ಲ ನೀವು. ಅದರಲ್ಲಿ ಫೆಬ್ರವರಿ ತಿಂಗಳದನ್ನ ಕಟ್ ಮಾಡಿದಿರಿ, ಅದನ್ನೇನೋ ತಡ ಆಗಿದೆ ಎನ್ನುವಂತ ಮಾತನ್ನು ಹೇಳಿದ್ದಾರೆ. ಈ ಕುರಿತಂತೆ ಸರ್ಕಾರ ಯಾವತ್ತ ಹಣವನ್ನು ಬಿಡುಗಡೆ ಮಾಡುತ್ತೆ ಅಂತ. ಮಾನ್ಯ ಅಧ್ಯಕ್ಷರೇ, ಇದನ್ನ ನಾನು ಕೂಡ ಒಂದು 2-3 ಈ ಸ್ಟ್ರೈಕ್ಸ್ ಎಲ್ಲ ನಡೀತಾ ಇತ್ತು, ನಾವು ಕೂಡ ಹೋಗಿದ್ವಿ. ಅದನ್ನ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಈಗ ಆಸ್ ಇಟ್ ಇಸ್ ರಿಜೆಕ್ಟ್ ಮಾಡಿ ಕಳಿಸಿದ್ರು. ಬಟ್ ಮತ್ತೆ ನಾನು ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಮಾಡಿದ್ದೀನಿ. 30,000 ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ಇನ್ನೂ ಸ್ವಲ್ಪ ಹೆಚ್ಚು ಮಾಡ್ತಕ್ಕಂಥದ್ದು ನನಗೂ ಕೂಡ ಆಸೆ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಆಯ್ತು, ಮುಂದಿನ ದಿವಸದಲ್ಲಿ ಆದಷ್ಟು ಬೇಗ ನೋಡೋಣ ಅಂತ ಹೇಳಿದ್ದಾರೆ. ಅದು ಮಾಡಬೇಕಾಗತ್ತೆ, ನಾನು ಕೂಡ ಒಪ್ಕೊಳ್ತೀನಿ. ಯಾಕಂದ್ರೆ 10,000 ಒಂದು ನಿಮಿಷ ಸುನಿಲ್ ಅವರು, ನೀವು ಬಂಗಾರಪ್ಪನವರು ಒಂದೇ ನಿಮಿಷ, ನೀವು ಬಂಗಾರಪ್ಪನವ್ರ ಮಗ. ಬಂಗಾರಪ್ಪನವರು ಎಷ್ಟು ಧಾರಾಳವಾಗಿದ್ರು, ಎಂತೆಂತ ಯೋಜನೆಗಳನ್ನ ದಿಟ್ಟತನದಿಂದ ಕೊಟ್ಟರು ಗೊತ್ತಿದೆ. ಆ ಬಂಗಾರಪ್ಪನವ್ರ ಮಗ ಅನ್ನೋ ರೀತಿಯಲ್ಲಿ ಆನ್ಸರ್ ಮಾಡಿ. ಇನ್ಯಾರೋ ಆರ್ಥಿಕ ಇಲಾಖೆಯಲ್ಲಿ ಕೊಡ್ತಾರೆ, ಒಂದು ಆದೇಶ ಇವತ್ತು ಕೊಡಬೇಕು, 15,000ದಿಂದ 25,000 ಮಾಡ್ತೀನಿ. ಅದು ನಿಮ್ ತಾಕತ್ತು. ಅದು ಬಿಟ್ಟು ನೀವು ಇನ್ನೇನೋ ಅವ್ರ ಮುಲಾಜಿಗೊಳಗಾಗ್ತೀನಿ. ಅವರು ಬಂಗಾರಪ್ಪನ ಮಗ ಹೌದು, ಆ ಸ್ಥಾನಕ್ಕೆ ಹೋದಾಗ ಆ ತೀರ್ಮಾನ ತಗೊಳ್ತಾರೆ. ಓಕೆ ಮಾನ್ಯ ಅಧ್ಯಕ್ಷರೇ, ಹೌದು, ಆ ಸ್ಥಾನಕ್ಕೆ ಹೋದಾಗ ಅವ್ರು ಮಾಡ್ತಾರೆ, ಗಡಿಬಿಡಿ ಮಾಡ್ತಾರೆ. ಮಾನ್ಯ ಅಧ್ಯಕ್ಷರೇ, ಅಲ್ಲ, ಸಿದ್ದರಾಮಯ್ಯ ಸಾಹೇಬ್ರು ಕೂಡ ಬಂಗಾರಪ್ಪಾಜಿಯವ್ರ ತರನೇ ನಿರ್ಧಾರ ತಗೊಳ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಆದಷ್ಟು ಬೇಗ ಆ ಕೆಲಸವನ್ನ ಮಾಡ್ತೀವಿ.